ಬೆಂಗಳೂರು ಹೋಟೆಲ್ಗಳಲ್ಲಿ ಸಾಂಬಾರು ಸ್ವೀಟ್ ಯಾಕೆ ಇಲ್ಲದೆ ಕನ್ನಡಿಗರ ಯಕ್ಷ ಪ್ರಶ್ನೆಗೆ ಉತ್ತರ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ಪಂದ್ಯದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾದ ಪ್ರಮುಖ ವಿಷಯಗಳಲ್ಲಿ ಬೆಂಗಳೂರು ಸಾಂಬಾರ್ ವಿಚಾರ ಕೂಡ ಒಂದು. ಕರ್ನಾಟಕದ ಸಾಂಬಾರ್ ಬೆಂಗಳೂರು ಸಾಂಬಾರ್ನ ಬಗ್ಗೆ ಹೆಚ್ಚು ಆಗುವುದು ಇದೆ. ಇದಕ್ಕೆ ಮುಖ್ಯ ಕಾರಣ ಬೆಂಗಳೂರು ಸಾಂಬಾರ್ ಸ್ವಲ್ಪ ಸಿಹಿಯಾಗಿರುತ್ತದೆ ಎನ್ನುವುದು. ಬೆಂಗಳೂರು ಅಥವಾ ಕರ್ನಾಟಕದ ಯಾವುದೇ ಭಾಗದಲ್ಲಾದರೂ ಮನೆಗಳಲ್ಲಿ ಮಾಡುವ ಸಾಂಬಾರ್ನಲ್ಲಿ ಸಿಹಿ ಬಳಕೆ ಮಾಡುವುದು ಅಪರೂಪ. ಖಾರ ಹೆಚ್ಚಾದ್ರೆ ಅಲ್ಪ ಪ್ರಮಾಣದಲ್ಲಿ ಬೆಲ್ಲ ಸೇರಿಸುವುದು ವಾಡಿಕೆ. ಉಪ್ಪು ಅಥವಾ ಖಾರ ಹೆಚ್ಚಾದ್ರೆ ಸಾಂಬಾರ್ಗೆ ಆಲೂಗಡ್ಡೆ ಬಳಕೆ ಮಾಡುವುದು ಕೂಡ ಇದೆ. ಬೆಂಗಳೂರಿನ ಪ್ರಮುಖ ಹೋಟೆಲ್ಗಳಲ್ಲಿ ಸಾಂಬಾರ್ ಸಿಹಿಯಾಗಿರುವುದು ಇದೆ. ಸಾಂಬಾರ್ಗೆ ಸ್ವೀಟ್ ಬಳಸುವುದೇಕೆ ಅಂತ ಜನ ಇಂದಿಗೂ ಪ್ರಶ್ನೆ ಮಾಡುವುದು ಇದೆ. ಬೇರೆ ರಾಜ್ಯದವರಿಗಿರಲಿ ಕನ್ನಡಿಗರಿಗೆ ಇದು ಇಂದಿಗೂ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಕನ್ನಡಿಗರ ಬಹುದಿನಗಳ ಪ್ರಶ್ನೆಗೆ ಹಾಗೂ ಕುತೂಹಲಕ್ಕೆ ಉತ್ತರ ಇಲ್ಲಿದೆ. ಇನ್ನು ಬೆಂಗಳೂರಿನ ಹೋಟೆಲ್ಗಳಲ್ಲಿ ಸಾಂಬಾರ್ಗೆ ಸ್ವೀಟ್ ಪದಾರ್ಥ ಹಾಕುವುದು ಅಥವಾ ಸಿಹಿ ಸೇರಿಸುವುದು ಹೊಸದೇನೂ ಅಲ್ಲ. ಮುಖ್ಯವಾಗಿ ಉಡುಪಿ ಹೋಟೆಲ್ಗಳಲ್ಲಿ ಸಾಂಬಾರ್ಗೆ ಸ್ವೀಟ್ ಸೇರಿಸುವುದು ಇದೆ. ಬೆಂಗಳೂರು ಅಥವಾ ಕರ್ನಾಟಕ ಶೈಲಿಯ ಸಾಂಬಾರ್ನಲ್ಲಿ ಸಿಹಿ ಸೇರಿಸಲು ಮುಖ್ಯವಾಗಿ ರುಚಿಯ ಸಮತೋಲನ ಮತ್ತು ಸಾಂಪ್ರದಾಯಿಕ ಆಹಾರ ಪದ್ಧತಿ ಕಾರಣಗಳಾಗಿವೆ. ಆದರೆ ಇದು ಕರ್ನಾಟಕದ ಎಲ್ಲಾ ಭಾಗಗಳಲ್ಲಿ ರೂಢಿಯಲ್ಲಿ ಇಲ್ಲ. ಮನೆಗಳಲ್ಲಿ ಮಾಡುವ ಸಾಂಬಾರ್ನಲ್ಲಿ ಸಿಹಿ ಬಳಕೆ ಮಾಡುವುದು ತೀರಾ ವಿರಳ. ಸಾಂಬಾರ್ನಲ್ಲಿ ಸಣ್ಣ ಬೆಲ್ಲದ ಚೂರು ಹಾಕುವುದರ ಹಿಂದೆ ಆರೋಗ್ಯ ಕಾಳಜಿ ಕೂಡ ಇರುತ್ತೆ. ಮಸಾಲೆ ಪದಾರ್ಥಗಳಿಂದ ದೇಹದಲ್ಲಿ ಉಂಟಾಗಬಹುದಾದ ಆಸಿಡಿಟಿ ಅಥವಾ ಎದೆಯುರಿಯಂತಹ ಅನುಭವವನ್ನು ಕಡಿಮೆ ಮಾಡುವ ಉದ್ದೇಶದಿಂದಲೂ ಬೆಲ್ಲ ಸಹಕಾರಿಯಾಗಿದೆ. ಅಲ್ಲದೆ ಹಳೆಯ ಮೈಸೂರು ಭಾಗ ಮತ್ತು ಬೆಂಗಳೂರಿನಲ್ಲಿ ಸಾಂಬಾರ್ಗೆ ಬೆಲ್ಲ ಹಾಕುವುದು ತಲೆತಲಾಂತರದಿಂದ ಬಂದ ಸಂಪ್ರದಾಯ ಆಗಿದೆ. ದರ್ಶಿನಿ ಶೈಲಿಯ ಹೋಟೆಲ್ಗಳಲ್ಲಿಯೂ ಇದೇ ಪದ್ಧತಿಯನ್ನ ಈಗಲೂ ಕೂಡ ಅನುಸರಿಸಲಾಗ್ತಾ ಇದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.